ಚುನಾವಣಾ ಒತ್ತಡದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅನೇಕ ಸಮಯಗಳಿಂದ ಹಿಂದೂ ಸಂಘಟನಾ ವಿರೋಧಿ ಮತ್ತು ಹಿಂದೂ ಕಾರ್ಯಕರ್ತರ ವಿರೋಧಿ ಕಾರ್ಯಗಳನ್ನು ಮಾಡ್ತಾ ಇದೆ. ಅದು ಇಲಾಖೆಗಳ ಮುಖಾಂತರ ಇರ್ಬೋದು, ಆಡಳಿತಾತ್ಮಕವಾಗಿರ್ಬೋದು. ಅದನ್ನು ಖಂಡಿಸುವುದಕ್ಕೋಸ್ಕರ ಮತ್ತು ಎಚ್ಚರಿಕೆಯನ್ನು ನೀಡುವುದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ. 2-3 ತಿಂಗಳುಗಳ ಹಿಂದಿನಿಂದ ವಿಶ್ವ ಹಿಂದೂ ಪರಿಷತ್ನ ಬಜರಂಗದಳದ ಅನೇಕ ಕಾರ್ಯಕರ್ತರುಗಳ ಮೇಲೆ ಗಡೀಪಾರಿನ ನೋಟಿಸು, ಗೂಂಡಾ ಕಾಯ್ದೆಯನ್ನು ಹಾಕುವಂಥ ಪ್ರಯತ್ನಗಳು ನಡೀತಾ ಇರ್ತಕ್ಕಂಥ ನಮ್ಮೆಲ್ಲರ ಗಮನಕ್ಕೆ ಬಂದ ಹಿಂದಿನ ಸಲ ನಾವು ಪತ್ರಿಕಾಗೋಷ್ಠಿ ಮಾಡಿ ಖಂಡಿಸಿ ಮುಗ್ಧ ಯುವಕರ ಮೇಲೆ ಗಡೀಪಾರು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದನ್ನು ಕೋರ್ಟಿನಲ್ಲಿ ಪ್ರಶ್ನಿಸಿ ನಾವು ಜಯಗಳಿಸಿ ಸರ್ಕಾರಕ್ಕೆ ಇಲಾಖೆಗೆ ಮುಖಭಂಗ ಆಗಿರ್ತಕ್ಕಂಥ ನಾವು ಗಮನಿಸಿದೆವು. ಮತ್ತೆ ಅದೇ ಚಾಳಿಯನ್ನು ಮುಂದುವರಿಸಿರ್ತಕ್ಕಂಥ ಸರ್ಕಾರ ಇಲಾಖೆಗಳು ಇವತ್ತು ಬಜರಂಗದಳದ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಭರತ್ ಕುಂಡೇಲ್ ಇವರನ್ನು ಗಡೀಪಾರು ಮಾಡೋದರ ಮುಖಾಂತರ ಹಿಂದೂ ವಿರೋಧಿ ಕೃತ್ಯಕ್ಕೆ ಅಥವಾ ಹಿಂದೂ ಸಂಘಟನಾ ವಿರೋಧಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಮಟ್ಟ ಹಾಕುವಂಥ ಕೆಲಸಕ್ಕೆ ಮತ್ತೆ ಕೈ ಹಾಕಿದ್ದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಉಗ್ರವಾಗಿ ಖಂಡಿಸ್ತಾ ಇದೆ. ಉಪ್ಪಿನಂಗಡಿ ಹತ್ತಿರದ ಜಯರಾಮ ಅಂತ ಹೇಳುವಂಥ ಒಬ್ಬ ಕಾರ್ಯಕರ್ತ ರಸ್ತೆ ಬದಿಯಲ್ಲಿ ಅಂಗಡಿ ಇಟ್ಟು ಜೀವನ ನಡೆಸ್ತಾ ಇರತಕ್ಕಂಥ ಸಂದರ್ಭ ಕೇವಲ 2 ಕೇಸುಗಳು, ಉಪ್ಪಿನಂಗಡಿ ಠಾಣೆಯಲ್ಲಿ 2 ಕೇಸುಗಳು ಇರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು 4 ದಿವಸಗಳ ಹಿಂದೆ ಬೀದರ್ನ ಹಮ್ನಾಬಾದಿಗೆ ಗಡೀಪಾರು ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಮಂಗಳೂರಿನ ಜಯಪ್ರಕಾಶ್ ಅಂತ ಹೇಳುವಂಥ ಒಬ್ಬ ಕಾರ್ಯಕರ್ತ ಅನೇಕ ಗೋವಿನ ರಕ್ಷಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ, ಲವ್ ಜಿಹಾದನ್ನು ತಡೆಯುವಂಥ ಕೆಲಸಗಳನ್ನು ಮಾಡಿದ್ದ. ಹೇಳುವಂಥ ಕಾರಣಕ್ಕೋಸ್ಕರ ಅವರನ್ನು ಯಾವುದೇ ನೋಟಿಸ್ ಇಲ್ಲದೆ ಗೂಂಡಾ ಕಾಯ್ದೆಯನ್ನು ಹಾಕುವಂಥ ಕೆಲಸ ಮಾಡಿ ಅವರನ್ನು ಬೆಳಗಾವಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ಇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿಯ ಕಾರ್ಯಗಳು ಇಡೀ ಹಿಂದೂ ಸಮಾಜವನ್ನು ಕೆರಳಿಸ್ತಾ ಇರತಕ್ಕಂಥ ಕೆಲಸ ಈ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಮಾಡ್ತಾ ಇದೆ, ಇಲಾಖೆಗಳು ಮಾಡ್ತಾ ಇದೆ. ಎಚ್ಚರಿಕೆಯಿಂದ ಸಮಾಜ ಇದಕ್ಕೆ ರಿಯಾಕ್ಟ್ ಆಗುವ ಮೊದಲು ಇನ್ನು ಮುಂದಿನ ದಿನಗಳಲ್ಲಾದರೂ ಈ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸಗಳಿರ್ಬೋದು. ಕಾರ್ಯಕರ್ತರನ್ನ ಮಟ್ಟ ಹಾಕಿ ಅವರು ಚುನಾವಣೆಯಲ್ಲಿ ಕೆಲಸ ಮಾಡಬಾರ್ದಾ ಅಥವಾ ಸಂಘಟನೆಯಲ್ಲಿ ಕೆಲಸ ಮಾಡಬಾರ್ದಾ, ಈ ರೀತಿಯ ಯೋಚನೆಗೋಸ್ಕರ ಈ ಸರ್ಕಾರಗಳು ಇಲಾಖೆಗಳು ಈ ರೀತಿ ಮಾಡುವಂಥದ್ದನ್ನು ನಿಲ್ಲಿಸದೇ ಇದ್ರೆ ಇಡೀ ಹಿಂದೂ ಸಮಾಜನೇ ಇದಕ್ಕೆ ರಿಯಾಕ್ಟ್ ಆಗಿ ಉತ್ತರ ಕೊಡುವಂಥ ದಿವಸಗಳು ಬರುತ್ತೆ. ಇವತ್ತು ಪ್ರಶ್ನೆ ಮಾಡ್ತಾ ಇರ್ತದೆ, ಸರ್ಕಾರ ಇಲಾಖೆಗಳ ಪ್ರಶ್ನೆ ಮಾಡ್ತಾ ಇದ್ದೀವಿ. 1-2 ಕೇಸುಗಳಿರ್ತಕ್ಕಂಥ ಅಥವಾ ಯಾವುದೋ ಒಂದು ಹಳೆ ಕೇಸ್ನಲ್ಲಿ ಭಾಗಿಯಾಗಿದ್ದಾನೆ, 5-6 ವರ್ಷಗಳ ಹಿಂದೆ ಹಳೆ ಕೇಸ್ನಲ್ಲಿ ಇದ್ದಾರೆ ಅಂತ ಹೇಳೋ ಕಾರಣಕ್ಕೋಸ್ಕರ ಗೂಂಡಾ ಆಕ್ಟ್ ಹಾಕ್ತೀರಾ, ಗಡೀಪಾರು ಮಾಡ್ತೀರಾ. ವ್ಯಕ್ತಿಗಳು ಯಾವುದೋ ಒಂದು ಕೇಸು, ಯಾವುದೋ ಒಂದು ಧರ್ಮದ ಕಾರ್ಯಕ್ಕೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ಅಥವಾ ಲವ್ ಜಹಾದ್ ಅಥವಾ ಗೋಹತ್ಯೆ ತಡೆಯುವಂಥ ಸಂದರ್ಭಗಳಲ್ಲಿ ಕೇಸುಗಳಾಗಿರ್ಬೋದು. ಅದು ರಾಜಕೀಯ ಪ್ರೇರಿತನೂ ಇರ್ಬೋದು ಅಥವಾ ಅಕಸ್ಮಾತ್ ಇರ್ಬೋದು. ಆ ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥ ಕೇಸುಗಳನ್ನ ಹಿಡ್ಕೊಂಡು ನಮ್ಮ ಕಾರ್ಯಕರ್ತರನ್ನ ಈ ರೀತಿ ಗಡೀಪಾರು ಮಾಡುವಂಥದ್ದು, ಈ ರೀತಿ ಗುಂಡಾ ಕಾಯ್ದೆ ಹಾಕುವಂಥದ್ದು 100ಕ್ಕೆ 100 ಸರಿ ಇಲ್ಲ. ಇದು ನಿಲ್ಲಿಸದೇ ಇದ್ರೆ ನಾವು ರಸ್ತೆಗಳಲ್ಲಿ ಕೂತ್ಕೊಳ್ಬೇಕಾದಿತ್ತು. ಮತ್ತು ನಿಮ್ಮ ಇಲಾಖೆಯ ಮುಂದೆನೆ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಮಾಡಿ ಆದರೂ ನೀವು ಈ ರೀತಿ ಮಾಡುವಂಥ ಕೆಲಸವನ್ನು ನಾವು ಸಂವಿಧಾನಾತ್ಮಕವಾಗಿ ಎದುರಿಸ್ತೇವೆ. ಮತ್ತೆ ಒಬ್ಬರ ಮೇಲೆ, 2 ಮೇಲೆ, 4 ಜನರ ಮೇಲೆ ನೀವು ಈ ರೀತಿ ಗುಂಡಾ ಕಾಯ್ದೆ ಹಾಕ್ತೀರಿ ಅಂತ ಹೇಳಿದರೆ ನಿಮಗೆ ಸವಾಲು ಹಾಕ್ತಾ ಇದ್ದೀವಿ. ಬಜರಂಗದಳದ ವಿಶ್ವ ಹಿಂದೂ ಪರಿಷತ್ನ 1000 ಕಾರ್ಯಕರ್ತರ ಪಟ್ಟಿ ಕೊಡ್ತೀವಿ. ತಾಕತ್ತಿದ್ರೆ ಅಷ್ಟೂ ಜನರನ್ನು ನೀವು ಗಡೀಪಾರು ಮಾಡಿ ಗೂಂಡಾ ಕಾಯ್ದೆ ಹಾಕಿ ನಮಗೇನು ಅಡ್ಡಿ ಇಲ್ಲ. ಯಾಕಂತ ಹೇಳಿದ್ರೆ ಸುಮ್ಮನೆ ಕಾರ್ಯಕರ್ತರನ್ನ ಹೆದರಿಸೋದಕ್ಕೋಸ್ಕರ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ನಮ್ಮ ಸಂಘಟನೆ ಕಾರ್ಯಕರ್ತರು ರಾಷ್ಟ್ರ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ, ಧರ್ಮದ ರಕ್ಷಣೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಅಕ್ರಮ ಗೋ ಸಾಗಾಟ ಆಗ್ತಾ ಇದೆ ಅದನ್ನು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ, ಇಲ್ಲ ಅದನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಇದು ತಪ್ಪ? ಯಾವುದೋ ಒಬ್ಬಳೆ ಹೆಣ್ಣುಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಲವ್ ಜಹಾದ್ನಂತ ಪ್ರಕರಣದಲ್ಲಿ ಆ ಹೆಣ್ಮಗಳು ಬಲಿಯಾಗ್ತಾ ಇದ್ದಾಳೆ ಅಂತ ಹೇಳಿದರೆ ಅದನ್ನು ತಡೆಯುವಂಥ ಕೆಲಸ ಮಾಡೋದು ತಪ್ಪ? ಇದನ್ನ ಇಟ್ಟುಕೊಂಡು ಲವ್ ಜಹಾದ್, ಗೋಹತ್ಯೆ ಅಥವಾ ಧರ್ಮದ ರಕ್ಷಣೆಯ ಕಾರ್ಯದಲ್ಲಿ ಮಾಡುವಂಥ ಕೆಲಸವನ್ನು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು, ಅವರು ಆ ಕಾರ್ಯ ಮಾಡಬಾರ್ದು ಅಂತ ಹೇಳುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಮುಸಲ್ಮಾನರ ಓಲೈಕೆಗೋಸ್ಕರ, ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡುವಂಥದ್ದು 100ಕ್ಕೆ 100 ಸರಿಯಲ್ಲ. ಇದನ್ನು ಉಗ್ರ ಶಬ್ದಗಳನ್ನ ಖಂಡಿಸ್ತಾ ಇದ್ದೇವೆ ಮತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದು ಮುಂದುವರಿದರೆ ಹಿಂದೂ ಸಮಾಜ ಇದಕ್ಕೆ
ಯೋಚನೆ ಮಾಡುತ್ತೆ, ಮಾಡಲೇಬೇಕಾಗಿದೆ. ಯಾಕಂತ ಕೇಳಿದರೆ ನಮ್ಮ ಸಂಘಟನೆ ಕಾರ್ಯಕ್ರಮ ನಾನು ಆಗಲೇ ಹೇಳಿದೆ, ಹಿಂದುತ್ವದ ಕಾರ್ಯ ಬಿಟ್ಟು ಬೇರೇನೂ ಯೋಚನೆ ಮಾಡಿಲ್ಲ, ಧರ್ಮ ರಕ್ಷಣೆ ಕಾರ್ಯ ಬಿಟ್ಟು, ರಾಷ್ಟ್ರದ ಕಾರ್ಯ ಬಿಟ್ಟು ಬೇರೇನೂ ಯೋಚನೆ ಮಾಡಿಲ್ಲ. ಎಲ್ಲೂ ಬೇರೆ ಭಯೋತ್ಪಾದನೆ ಕೃತ್ಯ ಮಾಡಿದ ಇತಿಹಾಸ ಇಲ್ಲ, ಎಲ್ಲೋ ಅಧರ್ಮದ ಕಾರ್ಯ ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಕಾರ್ಯವನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಇವತ್ತು ಚುನಾವಣಾ ಆಯೋಗದ ಹೆಸರನ್ನು ಇಟ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ನೆನಪಿಟ್ಟುಕೊಳ್ಳಿ. ಆದರೆ ನೋಟಿಸ್ಗಳು ಮತ್ತು ಈ ಪಟ್ಟಿ ಯಾರ್ಯಾರನ್ನು ಗಡೀಪಾರು ಮಾಡಬೇಕು, ಯಾರಿಗೆ ಗೂಂಡಾ ಕಾಯ್ದೆ ಹಾಕಬೇಕು, ಈ ಪಟ್ಟಿ 4 ತಿಂಗಳ ಹಿಂದೆ ತಯಾರಾಗಿದೆ, ನಮ್ಗೆ ಗೊತ್ತಿದೆ ಸ್ಪಷ್ಟವಾಗಿ. ಇವತ್ತು ಚುನಾವಣೆ ಹೆಸರಿನಲ್ಲಿ ಅವರು ಹಿಂದುತ್ವದ ಕಾರ್ಯ ಮಾಡಬಾರ್ದು, ಇವತ್ತು ರಾಷ್ಟ್ರದ ಕಾರ್ಯ, ಇವತ್ತು ಒಂದು ದೊಡ್ಡ 2024 ಚುನಾವಣೆ ಸಂದರ್ಭ ಎಲ್ಲಾದರೂ ಇವರು ಹಿಂದುತ್ವದ ಕಾರ್ಯ ಮಾಡಿದರೆ ಅದು ಅವರ ಸರ್ಕಾರಕ್ಕೆ ಇರ್ಬೋದು, ಅವರ ಪಕ್ಷಕ್ಕೆ ಹಿನ್ನಡೆ ಆಗ್ಬೋದು ಅಂತ ಕಾರಣ ಇಟ್ಟುಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಕ್ಷಣ ನಿಲ್ಲಿಸಿ ಅಂತ ಹೇಳುವಂಥ ಆಗ್ರಹವನ್ನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಜಿಲ್ಲಾ ಸಂಯೋಜಕರಾಗಿರ್ತಕ್ಕಂಥ ಭರತ್ ಕುಂಡೇಲ್, ಕಾರ್ಯಕರ್ತರಾಗಿರ್ತಕ್ಕಂಥ ಜಯಪ್ರಕಾಶ್ ಮಂಗಳೂರು, ಜಯರಾಮ್ ಉಪ್ಪಿನಂಗಡಿ, ಇಂಥವರ ಮೇಲೆ ಹಾಕಿರ್ತಕ್ಕಂಥ ಗಡೀಪಾರು ಕೇಸುಗಳನ್ನು ನಾವು ಇವತ್ತು ಕಾನೂನಾತ್ಮಕವಾಗಿ ಎದುರಿಸುವಂಥ ಶಕ್ತಿಯೂ ಇದೆ, ಅದನ್ನು ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು 100% ಜಯಗಳಿಸುವ ವಿಶ್ವಾಸ ನಮ್ಮ ಮೇಲಿದೆ. ಯಾಕೆಂದರೆ ನಾವು ಯಾವತ್ತು ಹೇಳ್ತಾರೆ, ಸತ್ಯ ಮತ್ತು ಧರ್ಮಕ್ಕೆ ಯಾವತ್ತೂ ಜಯ ಇರುತ್ತೆ, ಅದು 100% ಯಶಸ್ವಿ ಆಗ್ತೀವಿ. ಆದರೆ ಇನ್ನು ಮುಂದೆ ಈ ರೀತಿ ಕೆಲಸ ಮಾಡಬಾರ್ದು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಜಯಪ್ರಕಾಶ್ ಮಂಗಳೂರು ಗೂಂಡಾ ಕಾಯ್ದೆ, ಜಯರಾಮ ಮತ್ತು ಭರತ್ ಕುಂಡೇಲ್ ಗಡೀಪಾರ್, ಒಬ್ಬರು ಬೀದರಿಗೆ, ಒಬ್ಬರು ಮೈಸೂರಿಗೆ. ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮ ಗಮನಕ್ಕೆ ಬಂದಾಗೆ ಇಲ್ಲಿ 2 ಮತ್ತು ಮಂಗಳೂರಲ್ಲಿ 3 ಜನರನ್ನ ಗಡೀಪಾರು ಈಗಾಗಲೇ ಆರ್ಡರ್ ಆಗಿದೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರು ಅದು ಯಾರಿಗೆ ಬೇಕಾದರೂ ಮಾಡ್ಬೋದು. ಆದರೆ ನಮ್ಮ ಪ್ರಶ್ನೆ ಏನು ಅಂತ ಕೇಳಿದರೆ, ನಾನಾಗಲೇ ಹೇಳಿದೆ, ಜಯರಾಮ್ ನನ್ನ ಹತ್ರ ಇದ್ದಾರೆ, ಇವ್ರ ಹತ್ರ ಇರೋದು 2 ಕೇಸ್ ಉಪ್ಪಿನಂಗಡಿ ಸ್ಟೇಷನ್, 2 ಕೇಸ್ಗಳನ್ನ ಹಿಡ್ಕೊಂಡು ಗಡೀಪಾರು ಮಾಡುವಂಥ ಅವಶ್ಯಕತೆ ಇದೆಯಾ? ನಾನು ಹೇಳ್ತಾ ಇರ್ತಕ್ಕಂಥ ಈ ಕೇಸು ಅವನು ಸದಾ ಕ್ರಿಮಿನಲ್ ಚಟುವಟಿಕೆಗಳು ಯಾರು ಬೇಕಾದ್ರೂ ಭಾಗವಹಿಸಿದ್ರು ಅವರನ್ನು ಕಾನೂನಾತ್ಮಕವಾಗಿ ನಂದೇನು ಅಡ್ಡಿ ಇಲ್ಲ. ಯಾವುದು ನಾನು ಹೇಳಿದೆ, ಅಕಸ್ಮಾತ್ ಯಾವುದೋ ಒಂದು ಕೇಸ್ ಆಗಿದೆ, ಅದು 5-6 ವರ್ಷಗಳ ಹಿಂದೆ ಒಂದು ಕೇಸ್ ಆಗಿದೆ, ಭರತ್ ಕುಂಡೇಲರ ಮೇಲೆ ಒಂದು 6-7 ವರ್ಷಗಳ ಹಿಂದೆ ಒಂದು ಕೇಸ್ ಆಗಿದೆ. ಅದನ್ನು ಹಿಡ್ಕೊಂಡು ಅವಾಗ ಇವತ್ತು ಗಡೀಪಾರು ಮಾಡೋದು ಅಥವಾ ಗುಂಡ ಕಾಯ್ದೆ ಹಾಕುವಂಥ ಅವಶ್ಯಕತೆ ಇದೆಯಾ? ವ್ಯಕ್ತಿಗಳನ್ನು ಗುಂಡ ಮಾಡೋದು ಯಾರು? ವ್ಯಕ್ತಿಗಳನ್ನು ಕ್ರಿಮಿನಲ್ ಮಾಡೋದು ಯಾರು? ಸರ್ಕಾರ ಇಲಾಖೆಗಳೇ ಇವತ್ತು ಕ್ರಿಮಿನಲ್ ಮಾಡ್ತಾ ಇರ್ತಕ್ಕಂಥ. ಈಗ ಈ ಭರತ್ ಕುಂಡೇಲ್ 2023 ನೋಟಿಸ್ ಆಗಿದೆ, ಅದು ಸ್ಕ್ವಾಶ್ ಆಗಿದೆ. ಅಂದ್ರೆ ಆಗ ಬಿಜೆಪಿ ಸರ್ಕಾರ ಇತ್ತು, ಆಗಲೂ ಗಡೀಪಾರು ಆದೇಶ ಆಗಿಲ್ಲ. ನೋಟಿಸ್ ಆಗುದು. ಈ ಸಲ ಆದೇಶ ಆಗಿದೆ, ನೋಟಿಸ್ ಆಗ್ತದೆ. ಅದು ಯಾವಾಗಲೂ ಗಡೀಪಾರು ಇದು ಎಸಿ ಅಥವಾ DC ಅವರ ತನಿಖೆ ಮಾಡಿ ಅವರನ್ನು ಅವಶ್ಯಕತೆ ಇದ್ದರೆ ಮಾಡುವಂಥದ್ದು. ಇನ್ನೊಂದು ಗೋವಿನ ಬಗ್ಗೆ, ಗೋ ಹತ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊನ್ನೆ ಕಡಬದಲ್ಲಿ ನಡೆದಿರ್ತಕ್ಕಂಥ ಘಟನೆ ತಮಗೆಲ್ಲರಿಗೂ ಗೊತ್ತಿದೆ. ಕಡಬದಲ್ಲಿ ಅಕ್ರಮವಾಗಿ ಮಾರುತಿ 800 ಕಾರ್ನಲ್ಲಿ ಗೋ ಸಾಗಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಅಪಘಾತವನ್ನು ಮಾಡಿ ಒಬ್ಬರನ್ನ ಮೃತ್ಯುಗೀಡಾಗಿ ಮಾಡಿರ್ತಕ್ಕಂಥ ಪ್ರಕರಣ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಇವತ್ತು ಅಕ್ರಮ ಗೋ ಸಾಗಾಟದ ಸಂದರ್ಭ ಗಾಂಜಾ ಇರ್ಬೋದು, ಯಾವುದೋ ಅಮಲುಗಳಲ್ಲಿ ಇವತ್ತು ಈ ರೀತಿಯ ಗೋ ಸಾಗಾಟ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ. ಈ ಕಾರಣದಿಂದ ಈ ರೀತಿಯ ಅಪಘಾತಗಳು, ಜನರಿಗೆ ಭಯಭೀತಿಯನ್ನು ಮೂಡಿಸುವಂಥ ಕೆಲಸಗಳು ಅಕ್ರಮ ಗೋ ಸಾಗಾಟದ ಸಂದರ್ಭ ನಡೀತಾ ಇದೆ. ಇಲಾಖೆಗಳು ಇವತ್ತು ಗಮನಿಸಬೇಕು. ಮೊನ್ನೆ ಕಬಕಲ್ಲಿ ನಮ್ಮ ಸಂಘಟನೆ ಬಜರಂಗದಳದ ಕಾರ್ಯಕರ್ತರು ಅಕ್ರಮವಾಗಿರ್ತಕ್ಕಂಥ ಸ್ವಿಫ್ಟ್ ಕಾರ್ನಲ್ಲಿ 4 ಗೋವುಗಳು ಅಕ್ರಮವಾಗಿರ್ತಕ್ಕಂಥ ಸಾಗಾಟವನ್ನು ತಡೆದು ಪೊಲೀಸರಿಗೆ ಒಪ್ಪಿಸಿದ್ರು ಸಹ ಇವತ್ತಿನ ತನಕ ಇಲಾಖೆ ಯಾರನ್ನು ಬಂಧನ ಮಾಡಿಲ್ಲ. ಅವ್ರಿಗೆ ಗೊತ್ತಿದೆ, ಯಾರು ಆರೋಪಿಗಳು ಗೊತ್ತಿದೆ, ಮೊಬೈಲೇ ಸಿಕ್ಕಿದೆ, ವಾಹನ ಸಿಕ್ಕಿದೆ. ನಕಲಿ ನಂಬರ್ ಪ್ಲೇಟ್ಗಳನ್ನು ಬಳಸಿಕೊಂಡು ಈ ರೀತಿ ವಾಹನಗಳಲ್ಲಿ ಅಕ್ರಮವಾಗಿ ಕಸಾಯಿಖಾನೆಗಳಿಗೆ ಗೋಸಾಗಾಟವನ್ನು ಮಾಡ್ತಾ ಇದ್ದಾರೆ. ಅಕ್ರಮ 100 ಕಸಾಯಿಖಾನೆಗಳು ಇವತ್ತು ಅಕ್ರಮ ತಲೆ ಎತ್ತಾ ಇದೆ. ಇದೆಲ್ಲವೂ ಕಾನೂನಿನ ರಕ್ಷಣೆಯ ವೈಫಲ್ಯವನ್ನು ಎತ್ತಿ ತೋರಿಸ್ತಾ ಇದೆ. ನಾವು ಯಾವುದೇ ಗೋ ಸಾಗಾಟ ಅಥವಾ ಗೋ ಹತ್ಯೆಯಲ್ಲಿ ನಮ್ಮ ಸಂಘಟನೆ ಯಾವತ್ತೂ ರಾಜಿ ಮಾಡಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅಕ್ರಮವಾಗಿರ್ತಕ್ಕಂಥ ಗೋ ಸಾಗಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತ ಇಲಾಖೆಗೆ ತಿಳಿದಿದೆ, ನೆನಪಿಟ್ಕೊಳ್ಳಿ. ಅಕ್ರಮವಾಗಿ ಕಸಾಯಿಖಾನೆಗಳು ಎಲ್ಲೆಲ್ಲಿದೆ ಅಂತ ಹೇಳಿ ಮಾಹಿತಿಗಳು ಪೊಲೀಸರಲ್ಲಿದೆ. ಇದನ್ನು ಇವತ್ತು ಮಾಡದೆ ಹೋದರೆ ನಾವು ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಇವತ್ತು ಚುನಾವಣೆಯ ಸಂದರ್ಭ ನಾಕಾಬಂದಿ ಹಾಕಿದ್ದಾರೆ, ಈ ಗೋ ಸಾಗಾಟ ಕಣ್ಣಿಗೆ ಬೀಳೋದಿಲ್ಲ.
ಇವತ್ತು ಅಕ್ರಮವಾಗಿ ಈ ರೀತಿಯ ಸಾಗಾಟಗಳು ನಡೀತಾ ಇದ್ರು ಸಹ ಕಣ್ಣು ಮುಚ್ಚಿ ಇಲಾಖೆಗಳು ಕೂತಿದೆ ಅಂತ ಹೇಳಿದರೆ ಅವ್ರ ಜೊತೆ ಯಾವುದೋ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳುವಂಥ ಸಂಶಯ ಸಮಾಜಕ್ಕೆ ಬರ್ತಾ ಇದೆ. ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಇವತ್ತು ಪುತ್ತೂರಿನ ಕಬಕದ ಇಲಾಖೆ ಯಾರು ಅವತ್ತು ಸಾಗಾಟ ಮಾಡಿರ್ತಕ್ಕಂಥ ಆರೋಪಿಗಳಿದ್ದಾರೆ, ತಕ್ಷಣ ಬಂಧನ ಮಾಡದೆ ಹೋದರೆ ಮತ್ತು ಈ ರೀತಿಯ ಅಕ್ರಮ ಕಸಾಯಿಖಾನೆಗಳು ಅಕ್ರಮ ಗೋ ಸಾಗಾಟವನ್ನು ತಡೆಯದೆ ಹೋದರೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ರಸ್ತೆಗಳಲ್ಲಿ ಈ ಕಾರ್ಯವನ್ನು ಮಾಡ್ತಾರೆ. ಮತ್ತೆ ಆಗಿರ್ತಕ್ಕಂಥ ಯಾವುದೇ ಘಟನೆಗಳಿಗೆ ನಾವು ಕಾರಣರಲ್ಲ. ಇದು ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಕಾನೂನು ಜಾನುವಾರು ಹತ್ಯೆ ಪ್ರತಿಬಂಧಕ ಕಾನೂನಿದೆ. ಯಾರು ಗೋವನ್ನು ಸಾಗಾಟ ಮಾಡಿದಾನ ಅದು ಅವನ ಮನೆಯಲ್ಲಿ ಅದು 6 ತಿಂಗಳು ಇರಬೇಕು ಅಂತ ಇದೆ, ಕಾನೂನಲ್ಲಿದೆ. ಅದು ಇಲ್ಲದ್ರೆ ಅದನ್ನು ಕೇಸು ಮಾಡ್ಬೋದು. ಈ ರೀತಿಯ ಕಾನೂನುಗಳಿದ್ರೂ ಸಹ ಇದನ್ನು ಬಳಸಿಕೊಂಡು ಇದನ್ನು ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲಿದೆ. ಇವತ್ತು SP ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದ್ವಿ, ಎಲ್ಲ ಕಡೆಗಳಲ್ಲಿ ಇದನ್ನು ದಯವಿಟ್ಟು ಗಮನಿಸಿ ಮಾಡದೆ ಹೋದರೆ ಮತ್ತೆ ನಾವು ಮನವಿ ಮಾಡಲಿಕ್ಕೆ ಹೋಗುವುದಿಲ್ಲ. ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅದು ಮಾಡಿಯೇ ಮಾಡ್ತೇವೆ.